ಚಿಕ್ಕನಾಯಕನಹಳ್ಳಿ. ಚಿಕ್ಕನಾಯಕನಹಳ್ಳಿಯ ವಾರ್ತೆಗಳಿಗೆ ಸ್ವಾಗತ. ಓದುತ್ತಿರುವವರು CP ನಂದೀಶ್ ಪಟ್ಲೆ. ಚಿಕ್ಕನಾಯಕನಹಳ್ಳಿಯಲ್ಲಿ ದಿನಾಂಕ 3/7/2024 ಬುಧವಾರ ಇನ್ನರ್ ವೀಲ್ ಕ್ಲಬ್ ಚಿಕ್ಕನಾಯಕನಹಳ್ಳಿ ಅವರ ವತಿಯಿಂದ 2024-25 ಸಾಲಿನ 41ನೇ ವರ್ಷದ ನೂತನ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಸಮಾರಂಭವನ್ನು ಏರ್ಪಡಿಸಲಾಯಿತು. ಈ ಸಂದರ್ಭದಲ್ಲಿ ಚಿಕ್ಕನಾಯಕನಹಳ್ಳಿಯ ಮಹಿಳಾ ಮಂಡಳಿಗಳಿಗೆ ಭಜನಾ ಗೀತೆಗಳ ಗಾಯನ ಸ್ಪರ್ಧೆ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಅಪಾರ ಸಂಖ್ಯೆಯ ಇನ್ನರ್ ವೀಲ್ ಸದಸ್ಯರುಗಳು, ಭಜನಾ ಮಂಡಳಿಯ ಸದಸ್ಯರುಗಳು, ಅಪಾರ ಸಂಖ್ಯೆಯ ನಾಗರಿಕರು ಭಾಗವಹಿಸಿದ್ದರು. ಹಾಗೆ ನಮ್ಮ ಪತ್ರಕರ್ತ ಮಿತ್ರರಾದಂತಹ ನಂದೀಶ್ ಭಟ್ಲೆ ಅವರು ಬಂದಿದ್ದಾರೆ, ಅವ್ರಿಗೂ ನಾನು ಸ್ವಾಗತವನ್ನು ಕೊಡ್ತೇನೆ. ಹಾಗೆ ದೊರೆಸ್ವಾಮಿಯವರು ಬರಬೇಕಾಗಿತ್ತು, ಸೊ ಅವರಿಗೆ ಬರಲಿದ್ದಾರೆ ನ್ಯಾಯಾಧೀಶರಾಗಿ, ಅವ್ರಿಗೂ ನಾನು ಸ್ವಾಗತವನ್ನು ಕೊಡ್ತೇನೆ. ಗುರುಮೂರ್ತಿ ಅವರಿರ್ಬೋದು, ಎಲ್ಲ ತಂಡದ ಭಜನಾ ತಂಡದ ಎಲ್ಲ ಸದಸ್ಯರಿಗೂ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೇನೆ. ಇಲ್ಲಿ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಕಾರ್ಯಕ್ರಮ ಮಾಡಬೇಕು ಅಂತ ಅವರು ಅಂದ್ಕೊಂಡಿದ್ರು. ಅದರಲ್ಲಿ ಕೆಲವನ್ನ ಮಾಡಿದ್ದಾರೆ, ಇನ್ನು ಕೆಲವೆಲ್ಲ ಪೆಂಡಿಂಗ್ ಉಳ್ಕೊಂಡಿದ್ರು. ಆಮೇಲೆ ಇದು ಅದು ಮಾಡ್ಬೋದಾಗಿತ್ತು, ಇದು ಮಾಡ್ಬೋದಾಗಿತ್ತು, ನಾವು ಮಾಡಲೇ ಇಲ್ವಲ್ಲ ಅಂತ ಅವರಿಬ್ಬರು ಹೊರಗಾಡಿದ್ದಾರೆ. ಅವರಿಬ್ಬರು ಕೂತ್ಕೊಂಡಾಗ ನೋಡಿ ಅದು ಮಾಡಬೇಕಾಯ್ತು, ಮಾಡ್ತಾ ಇಲ್ಲ, ಇದು ಮಾಡಬೇಕಾಯ್ತು, ಮಾಡ್ತಾ ಇಲ್ಲ, ಖಂಡಿತ ಮಾಡಬೇಕಾಗಿತ್ತು, ಕಳ್ಕೊಂಡ್ಬಿಟ್ವಲ್ಲ ಚಾನ್ಸು ಅಂತಿದ್ರು. ಆದರೆ ಆ ಚಾನ್ಸನ್ನು ತಿರ್ಗಾ ಇನ್ನೂ ಕೊಟ್ಟಿದ್ದಾರೆ. ಅವರು ಏನೇನು ಅಂದ್ಕೊಂಡಿದ್ದಾರೆ, ಏನೇನು ಪೆಂಡಿಂಗ್ ಇದೆ, ಏನೇನು ಅವ್ರ ಮನಸ್ಸಿನಲ್ಲಿ. ನಿರ್ಮಾಣ ಸ್ವಾಮಿ ಬದುಕಿಗೆ ಒಂದು ದಿನ ಸಂಚಾರ ಹೋಗಿದ್ದರು. ದಿನಾಂಕ 10/11/2023 ಶುಕ್ರವಾರದಂದು 5,000 ರೂಪಾಯಿ ಬೆಲೆಯ ಸ್ಕ್ಯಾನರ್ ಪ್ರಿಂಟರ್ ಉಪಕರಣವನ್ನು DDP ಗರ್ಲ್ಸ್ ಹೈಸ್ಕೂಲ್ಗೆ ನೀಡಲಾಯಿತು. ಈ ವರ್ಷದ ಬಲಗೈಯಾಗಿ ನನ್ನ ಕಾರ್ಯದರ್ಶಿಯಾಗಿ ಶ್ರೀಲಕ್ಷ್ಮಿ ದಿನೇಶ್ ಅವರು ಪಿನ್ ಹಾಕ್ಸ್ಕೊಳ್ತಾ ಇದ್ದಾರೆ. ಪುಷ್ಪಾಶ್ರಮನ ಇನ್ನರ್ ವೀಲ್ನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮಲ್ಲಿವೆಲ್ಲರ ಪೂಜ್ಯ ಗುರುಗಳು ಹಾಗೂ ಈ ರಾಜ್ಯಕ್ಕೆ ಬೇಕಾಗಿರುವಂತಹ ಒಬ್ಬ ಸಾಹಿತಿ ಇವರು ಈ ಒಂದು ಉದ್ಘಾಟನೆಗೆ ಆಗಮಿಸಿದ್ದಾರೆ. ನಾಗರಾಜ ಸರ್ ಅವರಿಗೆ, ನಮ್ಮ ಗುರುಗಳಿಗೆ ನಾನು ವಂದನೆಗಳನ್ನು ಹೇಳ್ತಾ ಇದ್ದೇನೆ. ಹಾಗೂ ಅವರ ಶ್ರೀಮತಿಗಳನ್ನು ಸಹ ವಂದನೆಗಳನ್ನು ಹೇಳ್ತಾ ಇದ್ದೇನೆ. ಮತ್ತು ನಮಗೆ ವ್ಯಾನ್ ಅವರೇ ಬಂದು ಕರ್ಕೊಂಡು ಹೋಗಿ ನಮ್ಮನ್ನೆಲ್ಲ ಭಾಳ ಸುರಕ್ಷಿತವಾಗಿ ಕರ್ಕೊಂಡು ಬರೋದು, ದೇವಸ್ಥಾನಗಳನ್ನೆಲ್ಲ ಸುತ್ತಿಸೋದು, ಹೀಗೆಲ್ಲ ಮಾಡಿ ಒಳ್ಳೆ ಕೇಳ್ತೀನಿ. ಯಾಕಂದ್ರೆ ನನಗಾಗಿ ಕೇಳಲ್ಲ, ನಮ್ಮೂರಿಗೋಸ್ಕರ ಅಷ್ಟೇ. ಸೊ ಈಗ ನನಗೆ ಕರೆದು ಸನ್ಮಾನ ಮಾಡಿದ್ದಕ್ಕೆ ಏನಪ್ಪಾ ಅಂದ್ರೆ ಇದೇನು ಗುಡ್ಡಣ ಒಬ್ಬನೇ ತೋರಿಸ್ತಾರಲ್ಲ ಅಂದ್ರೆ ನಾವು ಮೆಂಟಾಗಿ ಬರಬಾರ್ದು ಅನ್ನೋ ಹೇಳಕ್ಕೆ ನೀವೇನೇ ಸನ್ಮಾನ ಮಾಡೋದು ನನ್ನ ವಾಟ್ಸ್ಆಪ್ ಗ್ರೂಪ್. ಸೌಮ್ಯ ಲೋಕೇಶ್ ಹೀಗೆ ಪ್ರಯತ್ನ ಕೊಡ್ತಾ ಇದ್ದಾರೆ. ಈಗ ಏನು ನನಗೆ ಮಾತು ಉಳಿದಿಲ್ಲ, ಹಾಗಾಗಿ ಏನಂದ್ರೆ 2 ಮಾತಾಡ್ತೀನಿ ಅಷ್ಟೇ.
ಇನ್ನರ್ ವೀಲ್ನ ನಡೆಸ್ಕೊಂಡು ಹೋಗಿ ಇನ್ನರ್ ವೀಲ್ನ ನಿಲ್ಲಿಸಬೇಡಿ. ಎಲ್ಲ ಸದಸ್ಯರು ಭಜನಾ ಮಂಡಳಿಯವರು ತುಂಬ ಜನ ಬಂದಿದ್ದೀರಿ, ತುಂಬ ಸಂತೋಷ ಆಗ್ತಾ ಇದೆ ನನಗೆ. ನೀವು ಭಜನಾ ಮಂಡಳಿಯವರು ನಮ್ಮ ಇನ್ನರ್ ವೀಲ್ಗೆ ಸೇರ್ಕೊಳ್ಳಿ ಅಂತ ಕೈ ಮುಗಿದು ನಿಮ್ಮನ್ನು ಹೇಳ್ಕೊಳ್ತೀನಿ. ಖಂಡಿತ ಚಿಕ್ಕನಾಯಕನಹಳ್ಳಿಯ ಈ ವಾರ್ತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ, ಇಂಥದೇ ವಾರ್ತೆಗಳನ್ನು ನೀವು ಕೇಳಬೇಕಿದ್ದಲ್ಲಿ ದಯವಿಟ್ಟು News@CN ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ ಮತ್ತು ತಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ. ಧನ್ಯವಾದಗಳು.